ವಿಜಯನಗರದಲ್ಲಿ ಮಂತ್ಲಿ ಮೀಟಿಂಗ್ ಹೆಸರಿನಲ್ಲಿ ಅಧಿಕಾರಿಗಳು ಮೋಜು ಮಸ್ತಿಯನ್ನ ಮಾಡಿದ್ದಾರೆ. ತಿಂಗಳ ಸಭೆ ಅಂತ ಹೇಳಿ ಆಯುಷ್ ಅಧಿಕಾರಿಗಳ ಕಳ್ಳಾಟವನ್ನ ಮಾಡಿರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ಆಯುಷ್ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಇಲಾಖೆಯ ಕಚೇರಿಯಲ್ಲಿ ನಡೆಯಬೇಕಾಗಿದ್ದಂತ ಸಭೆ ಪಕ್ಷಿಧಾಮಕ್ಕೆ ಶಿಫ್ಟ್ ಆಗಿದೆ. ಡಾಕ್ಟರ್ ಸರಳಾ ಅಂತ ಹೇಳಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಆಯುಷ್ ಅಧಿಕಾರಿಯವರು ಅಂಕಸಮುದ್ರ ಪಕ್ಷಿಧಾಮದಲ್ಲಿ ಇಡೀ ದಿನ ಮಜಾ ಮಾಡಿದ್ದಾರೆ. ಅಧಿಕಾರಿಗಳು ಮೋಜು ಮಸ್ತಿಗೆ ಸರ್ಕಾರಿ ಕರ್ತವ್ಯದ ದಿನವೇ ಬೇಕಾ ಅಂತೇಳಿ ಪ್ರಶ್ನೆ. ಅಧಿಕಾರಿಗಳು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಅಂಕಸಮುದ್ರ ಗ್ರಾಮದಲ್ಲಿರುವಂಥ ಪಕ್ಷಿಧಾಮ ಇದು. ಡಾಕ್ಟರ್ ಸರಳಾ ಸಭೆಯಲ್ಲಿ 2 ಜಿಲ್ಲೆಯ 82 ಆಯುಷ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಆಯುಷ್ ಇಲಾಖೆಯ ಅಧಿಕಾರಿಗಳು 82 ಜನ ಕೇಕ್ ಕತ್ತರಿಸಿ ಭರ್ಜರಿ ಭೋಜನ ಸವಿದು ಆಟ ಆಡಿ ಮಸ್ತ್ ಮಜಾ ಮಾಡಿದ್ದಾರೆ. ಇತ್ತ ಅಧಿಕಾರಿಗಳ ಮೋಜು ಮಸ್ತಿ ಮುಂದುವರಿತಾ ಇದೆ. ಆಸ್ಪತ್ರೆಯಲ್ಲಿ ಇರೋರು ಹಾಗಾದ್ರೆ ಯಾರಿರಬೇಕು? ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತ ಜನ ನೋಡಿದ್ದಾರೆ. ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಿಂದಲೇ ಆರಂಭ ಆಗಿದ್ದು ಇಡೀ ಬಳ್ಳಾರಿ ಜಿಲ್ಲೆಯ ಆಯುಷ್ ಆಸ್ಪತ್ರೆಗಳನ್ನು ಮುಚ್ಚಿ ಮೋಜು ಮಸ್ತಿ ಮಾಡುವಂಥ ಅವಶ್ಯಕತೆ ಏನಿತ್ತು? ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಇವರ ಸಾಗಾಟಕ್ಕೆ ಅಂದರೆ ಓಡಾಟಕ್ಕೆ ಸರ್ಕಾರಿ ವಾಹನಗಳೇ ಇಲ್ಲಿ ಬಳಕೆಯಾಗಿದ್ದಾವೆ. ಇವರು ಮೋಜು ಮಸ್ತಿ ಮಾಡಬಾರ್ದು ಅಂತ ಯಾರು ಕೂಡ ಹೇಳಲ್ಲ. ಎಲ್ಲರೂ ಮನುಷ್ಯರೇ, ಎಲ್ರಿಗೂ ಒಂದು ರಿಲ್ಯಾಕ್ಸೇಷನ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಮಾಡಬೇಕು. ಆದರೆ ಕರ್ತವ್ಯದ ದಿನ ಅಲ್ಲ ಅನ್ನೋದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಕರ್ತವ್ಯದ ದಿನ ಹೀಗೆ ಸಾಮೂಹಿಕವಾಗಿ ರಜೆ ಹಾಕಿ ಮೋಜು ಮಸ್ತಿಗೆ ಹೋದರೆ ಕಥೆ ಏನು? ಯಾರು ಈ ರೀತಿ ಅವಕಾಶ ಕೊಟ್ಟಂಥವ್ರು ಇವರಿಗೆ? ಸರ್ಕಾರ ಏನಾದರೂ ಪ್ರತ್ಯೇಕವಾಗಿ ಇವರಿಗೆ ರಜೆ ಹೊರಡಿಸಲಾಗಿದೆಯಾ? ಮೋಜು ಮಸ್ತಿ ಮಾಡಿ ಹೊಸ ವರ್ಷದ ಸಂಭ್ರಮವನ್ನು ಪಕ್ಷಿಧಾಮದಲ್ಲಿ ಆಚರಣೆ ಮಾಡಿ ಕೇಕ್ ಕತ್ತರಿಸಿ ಊಟ ಮಾಡಿ ಡಾನ್ಸ್ ಮಾಡಿ ಆಟಗಳನ್ನಾಡಿ ಅಂತ ಜನ ಸಾಯ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಜನ ಚಿಕಿತ್ಸೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ. ಬಟ್ ಇವರಿಗೆ ಮಾತ್ರ ಮೋಜು ಮಸ್ತಿ. ಆಯುಷ್ ಇಲಾಖೆ ಕಣ್ಮುಚ್ಕೊಂಡು ಕುಳಿತುಕೊಂಡಿದೆಯಾ? ಆರೋಗ್ಯ ಇಲಾಖೆಯಲ್ಲಿ ಏನು ಮಾಡ್ತಾ ಇದೆ? ಇಡೀ ಜಿಲ್ಲೆನೇ ಖಾಲಿ ರೀ. ಇದು ಇಡೀ ಜಿಲ್ಲೆ ಖಾಲಿ. ಆಯುಷ್ ಅಧಿಕಾರಿಗಳು, ಇಡೀ ಜಿಲ್ಲೆಯ ವೈದ್ಯಾಧಿಕಾರಿಗಳು, ಸಿಬ್ಬಂದಿ, ಶುಶ್ರೂಷಕರು ಇಲ್ಲಿದ್ದಾರೆ. ಅರೆ ಮೀಟಿಂಗ್ ಮಾಡುವಂಥ ಜಾಗ ಯಾವುದಾಗಿರುತ್ತೆ? ಮೀಟಿಂಗ್ ಅಂದರೆ ಏನು? ಮೀಟಿಂಗ್ಗೆ ಅವರವರ ಮಕ್ಕಳನ್ನು ಕರೆದುಕೊಂಡು ಬರ್ತಾರಾ? ಮೀಟಿಂಗ್ನಲ್ಲಿ ಕೇಕ್ ಕಟ್ ಮಾಡ್ತಾರಾ? ಮೀಟಿಂಗ್ನಲ್ಲಿ ಹಾಡಾಡ್ತಾರಾ? ಮೀಟಿಂಗ್ನಲ್ಲಿ ಮೋಜು ಮಾಡ್ತಾರಾ? ಮೀಟಿಂಗ್ ಒಂದು ಅರ್ಥ ಬೇಡವಾ? ಡಾಕ್ಟರ್ ಸರಳಾ ಅಂತ ಹೇಳಿ ಜಿಲ್ಲಾ ಆಯುಷ್ ಅಧಿಕಾರಿ ಅವರು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಹೀಗೆ ಬೇಕಾಬಿಟ್ಟಿಯಾಗಿ ಇಡೀ ಜಿಲ್ಲೆಯ ಸಿಬ್ಬಂದಿಯನ್ನು ಕರೆದುಕೊಂಡು ಹೋಗಿ ಇಂಥದ್ದೊಂದು ಮೋಜು ಮಸ್ತಿ ಮಾಡಿದ್ದಾರೆ. ಮಾಡಲಿ, ರಜಾ ದಿನ ಮಾಡಲಿ. 2ನೇ ಶನಿವಾರ ಇರುತ್ತೋ, ಭಾನುವಾರ ಇರುತ್ತೋ, ಯಾವುದೋ ಹಬ್ಬದ ದಿನ ಇರುತ್ತೋ, ರಜೆಯ ದಿನವನ್ನು ಆಯ್ಕೆ ಮಾಡಿಕೊಂಡು ಎಲ್ಲರೂ ಕೂಡ ಗೆಟ್ ಟುಗೆದರ್ ಮಾಡಿಕೊಳ್ಳಲಿಕ್ಕೆ ಯಾವ ಕಾರಣಕ್ಕೂ ಯಾರದ್ದೂ ಅಭ್ಯಂತರ ಇರೋದಿಲ್ಲ. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿಯ ಕರ್ತವ್ಯದ ದಿನ ಹೀಗೆ ಬಂದು ಸೇರಿ ಇಡೀ ದಿನವನ್ನು ವ್ಯರ್ಥ ಮಾಡೋದ್ರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಆಸ್ಪತ್ರೆಗಳನ್ನು ಖಾಲಿ ಮಾಡ್ಕೊಂಡು ಬರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಇಲ್ಲಿ ಪ್ರಶ್ನೆ. ಇದಕ್ಕೆ ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ? ಡಾಕ್ಟರ್ ಸರಳಾ ಅವರು ಆಯುಷ್ ಅಧಿಕಾರಿ, ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಯಥಾ ರಾಜ ತಥಾ ಪ್ರಜೆ ಅನ್ನೋ ರೀತಿಯಲ್ಲಿ ಆಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ ಹೊಸಪೇಟೆ ಅಂದರೆ ವಿಜಯನಗರ ಮತ್ತು ಬಳ್ಳಾರಿಯ ಆಯುಷ್ ಅಧಿಕಾರಿಗಳು ಖುಷಿಯಾಗಿದ್ದಾರೆ. ರೋಗಿಗಳು ಹೆಂಗಿದ್ದಾರೆ? ನಿರಂತರವಾಗಿ ಜಿಲ್ಲಾ ಆಸ್ಪತ್ರೆ ಸಾಕಷ್ಟು ಸಮಸ್ಯೆಗಳು ಕೂಡ ಕಾಣ್ತಾ ಇದ್ರಿ. ಅದರ ಜೊತೆಯಾಗಿ ಬಳ್ಳಾರಿಯಲ್ಲಿ 6 ಜನರ ಬಾಣಂತಿಯರ ಸಾವಾಯಿತು. ಇಡೀ ಕರ್ನಾಟಕವೇ ಈ ಕಡೆ ನೋಡುವಂತ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಇಂತಹ ಸಂದರ್ಭದಲ್ಲಿ
ಬಳ್ಳಾರಿ ಮತ್ತು ವಿಜಯನಗರದ ಆಯುಷ್ ಅಧಿಕಾರಿಗಳ ಕಳ್ಳಾಟ ಈಗ ಮತ್ತೆ ಬಯಲಾಗಿದೆ ಅಂತ ಹೇಳ್ಬೋದು. ಸರ್ಕಾರದಲ್ಲಿ ಎಲ್ಲಮ್ಮನ ಜಾತ್ರೆ ಮಾಡಿದ ಅಧಿಕಾರಿಗಳು ಅಂತ ಹೇಳಿ ಸಾಕಷ್ಟು ಈಗ ಚರ್ಚೆ ಕೂಡ ಆಗ್ತಾ ಇದೆ. ಡಾಕ್ಟರ್ ಸರಳಾ ಮತ್ತು ಏನಿದ್ದಾರೆ ಇವರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಆಯುಷ್ ಅಧಿಕಾರಿ. ಇನ್ನು ಈ ಅಧಿಕಾರಿಗಳಿಗೆ ಮಂತ್ಲಿ ಮೀಟಿಂಗ್ ಅಂತ ಏನಿರುತ್ತೆ, ಈ ಮಂತ್ಲಿ ಮೀಟಿಂಗ್ ಗಳಲ್ಲಿ ಅಧಿಕಾರಿಗಳನ್ನ ಕರೆಸಿ ಅವರಿಗೆ ಬಳ್ಳಾರಿಯಲ್ಲಿ ಮತ್ತು ವಿಜಯನಗರದಲ್ಲಿ ಇರುವ ಎಸ್ ಸಂಪರ್ಕದಲ್ಲಿ ಅಡೆತಡೆ ಇದೆ. ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಮ್ಯಾಲೆ ನೋಡಿ ಬರ್ಬೋದು. ಎಸ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಸಿದ್ದು. ಈಗ ಆಯುಷ್ ಅಧಿಕಾರಿಗಳು ಮೋಜು ಮಸ್ತಿ ಮಾಡಲಿ, ಅವರ ರಜಾ ದಿನಗಳಲ್ಲಿ ಅವರ ಫ್ಯಾಮಿಲಿಗಳನ್ನ ಗೆಟ್ ಟುಗೆದರ್ ಮಾಡಲಿ, ಯಾರ್ದು ಅಭ್ಯಂತರ ಇರೋದಿಲ್ಲ. ಬಟ್ ಸರ್ಕಾರಿ ದಿನ ಅಲ್ವಾ, ಯಾರು ಕೇಳೋರಿಲ್ವಾ ಇಲ್ಲಿ? ಖಂಡಿತವಾಗ್ಲೂ ದಶರಥ್, ಯಾಕಂದ್ರೆ ಒಂದು ಕಡೆ ಸಾಕಷ್ಟು ನೋಡ್ತಾ ಇದ್ರಿ, ಬಳ್ಳಾರಿಯಲ್ಲಿ ಕೂಡ ಬಾಣಂತಿಯರ ಸಾವು ಕೂಡ ಸಾಕಷ್ಟು ಆಗಿತ್ತು. ಇದರ ಜೊತೆಯಾಗಿ ಸಾಕಷ್ಟು ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡಿತ್ತು. ಇಂತಹ ನಡುವೆ ಕೂಡ ಸರಳ ಅನ್ನುವಂತ ಏನ್ ಆಯುಷ್ ಅಧಿಕಾರಿ ಏನಿದ್ದಾರೆ, ಬಳ್ಳಾರಿ ಮತ್ತು ವಿಜಯನಗರಗೆ ಜಿಲ್ಲಾ ಅಧಿಕಾರಿ ಕೂಡ ಆಯುಷ್ ಅಧಿಕಾರಿ ಕೂಡ ಹೌದು, ಇವರು ಅಧಿಕಾರಿಗಳನ್ನ ಕರೆದು ಅಲ್ಲಿ ಮಂತ್ಲಿ ಮೀಟಿಂಗ್ ಅನ್ನ ಮಾಡ್ತಾರೆ ಅನ್ನುವಂತ ಏನಿತ್ತು, ಅಂತ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲೇ ಮೋಜು ಮತ್ತಿಗೆ ಇಳಿದಿರುವಂತದ್ದು. ಮತ್ತು ಅದಲ್ಲದೆ ತಿಂಗಳ ಸಭೆ ಏನಿತ್ತು, ಈ ತಿಂಗಳ ಸಭೆಗೆ ಅಧಿಕಾರಿಗಳು ಮಾತ್ರ ಬರಬೇಕಾಗಿತ್ತು. ಆದ್ರೆ ಅಧಿಕಾರಿಗಳ ಜೊತೆಗೆ ಅವರ ಮಕ್ಕಳು ಕೂಡ ಬಂದಿದ್ದಾರೆ. ಜೊತೆಯಾಗಿ ಅಲ್ಲಿ ಕಾರ್ಗಳನ್ನ ಕೂಡ ತಂದಿರುವಂತದ್ದು, ಸರ್ಕಾರಿ ವಾಹನಗಳನ್ನ ಕೂಡ ಇಲ್ಲಿ ತಂದು ಈ ಇಲಾಖೆ ಕಚೇರಿಗೆ ಸಂಬಂಧಪಟ್ಟಂತ ಎಲ್ಲಾ ವೆಹಿಕಲ್ಗಳು ಕೂಡ ಇಲ್ಲಿ ಇತ್ತು. ನೋಡ್ತಾ ಇದ್ದು ಏನಂದ್ರೆ ದಶರಥ್, ಇದು ಏನಂದ್ರೆ ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ತಾಲೂಕಿಗೆ ಅಕ್ಕ ಸಮುದ್ರ ಅನ್ನುವಂತ ಏನು ಗ್ರಾಮ ಬರುತ್ತೆ, ಆ ಗ್ರಾಮದಲ್ಲಿ ಬರುವಂತ ಏನು ಪಕ್ಷಿಧಾಮ ಕೂಡ ಹೌದು. ಇನ್ನು ಪಕ್ಷಿಧಾಮಕ್ಕೆ ಅನೇಕ ಅಧಿಕಾರಿಗಳು ಕೂಡ ಬಂದಿದ್ರು, ಅವರ ಜೊತೆಯಾಗಿ ಸಿಬ್ಬಂದಿಗಳು ಕೂಡ ಇದ್ರು. 1 ಗಂಟೆ ಮೀಟಿಂಗ್ ಅನ್ನ ನಡೆಸಿದ್ರು. ಅದಾದ ಬಳಿಕ ಮತ್ತೆ ಅವರು ಮೋಜು ಮಸ್ತಿಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಕೂಡ ಇದೆ. ಆದ್ರೆ ಜಿಲ್ಲೆಯ ಏನು 82 ಆಯುಷ್ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು. ಇಲ್ಲಿ ಯಾವುದೇ ರೀತಿಯಾಗಿ ಬಳ್ಳಾರಿ ಮತ್ತು ವಿಜಯನಗರ ಏನಿದೆ, ಇವು 2 ಜಿಲ್ಲೆಯ ಸಮಸ್ಯೆಗಳನ್ನ ಚರ್ಚೆ ಕೂಡ ಮಾಡಬೇಕಾಗಿತ್ತು. ಯಾವುದೇ ರೀತಿಯಾಗಿ ಇಲ್ಲಿ ಚರ್ಚೆ ಕೂಡ ಮಾಡಿಲ್ಲ. ಹೊಸ ವರ್ಷವನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ಕೇಕ್ ಅನ್ನ ಕತ್ತರಿಸಿ ಆಚರಿಸಿದ್ದಾರೆ. ಈ ರೀತಿಯಾಗಿ ಮಾಡೋದ್ರಿಂದಾಗಿ ಸಾರ್ವಜನಿಕರು ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಒಂದಂತೂ ನಿಜ, ಜಿಲ್ಲಾಡಳಿತ ಮತ್ತು DC ಏನು ಮಿಶ್ರಾ ಅವರಿದ್ದಾರೆ, ಇವ್ರ ವಿರುದ್ಧವಾಗಿ ಸೂಕ್ಷ್ಮವಾಗಿ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರ ಮಾತಾಗಿರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮನ್ನ ಮಾಹಿತಿಗೆ. ನಾವು ಏನು ಇಲ್ಲ ಅಂತ ಅನ್ಕೊಂಡಿಲ್ಲ. JD ಹತ್ರ JD ಹತ್ರ